ಪಟ್ಟಣದ ಟ್ಯಾಂಕ್ ಸೋರುತ್ತಿರುವ ಗುಡಿಬಂಡೆ ಜಲಮಂಡಳಿಯ ದಿವ್ಯ ಮೌನ, ಜನರ ಆರೋಗ್ಯದ ಜೊತೆ ಅಧಿಕಾರಿಗಳ ಚೆಲ್ಲಾಟ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದ ಪಕ್ಕದಲ್ಲಿ ಇರುವ ದಶಕಗಳ ಹಳೆಯ ನೀರಿನ ಟ್ಯಾಂಕ್ ಇಂದು ಅಕ್ಷರಶಃ ಸಾವಿನ ಮನೆಯಂತಾಗಿದೆ. ಹನಿ ನೀರಿಗಾಗಿ ಜನ ಪರದಾಡುತ್ತಿರುವ ಈ ಕಾಲದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಬಿರುಕು ಬಿಟ್ಟಿರುವ ಈ ಟ್ಯಾಂಕ್ ಒಂದೆಡೆ ನೀರನ್ನು ಪೋಲು ಮಾಡುತ್ತಿದ್ದರೆ ಮತ್ತೊಂದೆಡೆ ಪಟ್ಟಣದ ಜನತೆ ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಹಲವು ದಶಕಗಳ ಹಿಂದೆ ನಿರ್ಮಾಣವಾದ ಈ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಟ್ಯಾಂಕ್ನ ಮೇಲ್ಭಾಗದಲ್ಲಿ ಯಾವುದೇ ಮುಚ್ಚಳವಿಲ್ಲದೆ ತೆರೆದ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಸೊಳ್ಳೆಗಳು, ಕ್ರಿಮಿಕೀಟಗಳು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟರು. ಅದನ್ನು ಗಮನಿಸುವರೇ ಇಲ್ಲದಂತಾಗಿದೆ. ಬಿರುಕು ಬಿಟ್ಟಿರುವ ಗೋಡೆಗಳ ನೀರು ನಿರಂತರವಾಗಿ ಸೋರುತ್ತಿದ್ದು ಟ್ಯಾಂಕ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತ ತಲುಪಿದೆ. ಅತ್ಯಂತ ಆತಂಕಕಾರಿ ವಿಷಯವೆಂದರೆ ಇದೇ ಕಲುಷಿತ ನೀರನ್ನು ಪಟ್ಟಣದ ಬಾಲಕಿಯರ ಮತ್ತು ಬಾಲಕರ ಹಾಸ್ಟೆಲ್ಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ನೂರಾರು ವಿದ್ಯಾರ್ಥಿಗಳು ಇದೇ ನೀರನ್ನು ಕುಡಿಯಲು ಮತ್ತು ಅಡುಗೆಗೆ ಬಳಸುತ್ತಿದ್ದಾರೆ. ಪಟ್ಟಣದ ಮನೆಗಳಿಗೂ ಇದೇ ನೀರು ತಲುಪುತ್ತಿದ್ದು ಮಕ್ಕಳು ಹಾಗೂ ವೃದ್ಧರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದಾರೆ. ನಾಳೆ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಎಂಬುದು ಪ್ರಶ್ನೆಯಾಗಿದೆ. ವಿಪರ್ಯಾಸವೆಂದರೆ ಟ್ಯಾಂಕ್ ಪಕ್ಕದಲ್ಲಿ ಇರುವ ಪ್ರವಾಸಿ ಮಂದಿರಕ್ಕೆ ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉನ್ನತ ಅಧಿಕಾರಿಗಳು ಆಗಾಗ ಭೇಟಿ ನೀಡಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಕೃಷಿ ಮತ್ತು ಅರಣ್ಯ ಇಲಾಖೆಯ ವಾಹನಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಸಂಚರಿಸುತ್ತವೆ. ಆದರೂ ಕಣ್ಣೆದುರಿಗೆ ಇರುವ ಈ ಅಪಾಯಕಾರಿ ಸ್ಥಿತಿ ಯಾರ ಕಣ್ಣಿಗೂ ಕಾಣದಿರುವುದು ಬೇಸರವಾಗಿದೆ. ಟ್ಯಾಂಕ್ ಸುತ್ತಮುತ್ತಲ ಪ್ರದೇಶ ಕಲ್ಲು ಬಂಡೆಗಳಿಂದ ಕೂಡಿದ್ದು ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರು ಟ್ಯಾಂಕ್ ಪಕ್ಕದಲ್ಲೇ ಮೂಲ ವಿಸರ್ಜನೆ. ನಮಸ್ಕಾರ. ಅದನ್ನು ಕರ್ನಾಟಕ ಅರ್ಬನ್ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಅಮೃತ್ ಯೋಜನೆಯಲ್ಲಿ ಅದನ್ನು ರಿಪೇರಿಗೆ ತಗೊಂಡಿದ್ದಾರೆ. ಪೂರ್ತಿ ರಿಪೇರಿ ಮಾಡಿ ಅದನ್ನು ನೀರು ಲೀಕೇಜ್ ಆಗದಿರ ಮಾಡಲಿಕ್ಕೆ ವರ್ಕ್ ತೊಗೊಂಡಿದ್ದಾರೆ. ವರ್ಕ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಅವ್ರ ಹತ್ರ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಸೊ ಅವರು ಲೇಬರ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ವಾರಕ್ಕೆ 1-2 ಸಲ 3 ಸಲ ಮಾತಾಡ್ತಾನೆ ಇದ್ದೀನಿ. ಪ್ರತಿ ಸಲ ಅವರು ಹಂಗೆ ಅದೇ ರೀತಿಯೇ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದು ಲೀಕೇಜ್ ಇಶ್ಯೂ ಸಾಲ್ವ್ ಆಗುತ್ತೆ ಸರ್. ಇಲ್ಲ ಒಳಗಡೆ ಪೂರ್ತಿ ಅದು ಹಳೇದೇನಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಒಳಗಡೆಯಿಂದ ಪ್ಲಾಸ್ಟಿಂಗ್ ಮಾಡೋದು. ಅದು ಹಳೆ ಕಟ್ಟಡ ಆಗಿರೋದ್ರಿಂದ ಹೊಸದಾಗಿ ಅದನ್ನು ಪ್ಲಾಸ್ಟಿಂಗ್ ಮಾಡುವಂಥದ್ದು ಅಷ್ಟೇ ಸರ್. ರಿಮೂವ್ ಏನು ಮಾಡಲ್ಲ ಅದನ್ನು. ಅದೇ ಥರ ಮೇಲೆ ಓಪನ್ ಆಗಿದೆ. ಅದರಲ್ಲಿ ಪಕ್ಷಿಗಳು, ಪ್ರಾಣಿಗಳು ಬಿದ್ದರೂ ಕೂಡ ನೋಡೋರು ಯಾರು ಇಲ್ಲ ಕೂಡ. ಅದನ್ನು ಸಾಲ್ವ್ ಮಾಡಿಸ್ತೀನಿ ಸರ್. ಅದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡಿಸ್ತೀನಿ. ಸದ್ಯಕ್ಕೆ ಟೆಂಪ್ರರಿಯಾಗಿ ಅದು ವರ್ಕ್ ತಗೊಳ್ಳೋದ್ರೊಳಗಡೆ ಅದನ್ನು ಟೆಂಪ್ರರಿಯಾಗಿ ಏನು ಹೋಗ್ದಿರ ಅದನ್ನು ಸಾಲ್ವ್ ಮಾಡಿಸ್ತೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.